ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 4ನೇ ತರಗತಿಯ ಭಾಗ 2ರಲ್ಲಿ ಪಾಠ 12 ಪ್ರವಾಸ ಹೋಗೋಣ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ 12 ಪ್ರವಾಸ ಹೋಗೋಣ. ಈ ಪಾಠದ ಪ್ರಶ್ನೋತ್ತರಗಳು. ಕಲಿಕೆಗೆ ದಾರಿ ಇವು ಎಲ್ಲಿವೆ ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಈ ಚಿತ್ರಗಳನ್ನ ನೀವು ಗುರುತಿಸಿ ಎಲ್ಲೆಲ್ಲಿವೆ ಅಂತ ಬರೆಯಿರಿ. ಆಯ್ತಾ? ಅದಾದ್ಮೇಲೆ ಇದು ಪಾಠ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಸೊ ಅದೇ ರೀತಿ ಮೊದಲು ಬರುತ್ತೆ ಪದಗಳ ಅರ್ಥ. ದೇಶ ತಿರುಗು ಕೋಶ ಓದು ಅಂತ ಈ ಪಾಠದ ಒಂದು ವಾಕ್ಯ. ಪದಗಳ ಅರ್ಥ: ಕಂಪ್ಯೂಟರ್ ಗಣಕಯಂತ್ರ, ಶೌಚಾಲಯ ಕಕ್ಕಸು ಮನೆ, ಆಲಿಸು ಮನಸ್ಸಿಟ್ಟು ಕೇಳು, ಕಿವಿಕೊಟ್ಟು ಕೇಳು, ಫೋಟೋ ಛಾಯಾಚಿತ್ರ ಭಾವಚಿತ್ರ, ಆಯಾಸ ಬಳಲಿಕೆ ಶ್ರಮ, ಚುಕುಬುಕು ಚುಕುಬುಕು ರೈಲಿನ ಶಬ್ದ ಸದ್ದು, ಖುಷಿ ಸಂತೋಷ ಹಿಗ್ಗು, ವ್ಯವಸ್ಥೆ ಏರ್ಪಾಡು ಸಜ್ಜು, ಇಚ್ಛೆ ಅಪೇಕ್ಷೆ ಆಶೆ. ಅದೇ ರೀತಿ ಇನ್ನು ಟಿಪ್ಪಣಿ ಕೊಟ್ಟಿದ್ದಾರೆ. ಟಿಪ್ಪಣಿಯನ್ನ ಒಂದ್ಸಲಿ ಓದ್ಕೊಳ್ಳಿ. ಆದ್ಮೇಲೆ ನಾವು ನೋಡೋಣ ಅಭ್ಯಾಸ ಪ್ರಶ್ನೋತ್ತರಗಳು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಪ್ರಶ್ನೆ 1, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ: ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಎರಡನೆಯ ಪ್ರಶ್ನೆ, ಪ್ಲಾಟ್ಫಾರ್ಮ್ ಎಂದರೇನು? ಉತ್ತರ: ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. ಇದನ್ನ ಪ್ಲಾಟ್ಫಾರ್ಮ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಮೂರನೆಯ ಪ್ರಶ್ನೆ, ರೈಲು ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಉತ್ತರ: ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ರಾಜು ಮತ್ತು ಮಧು ಜೊತೆ ಸಂವಾದ ನಡೆಸಿದರು. ನಾಲ್ಕನೆಯ ಪ್ರಶ್ನೆ, ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಉತ್ತರ: ರೈಲು ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ. ಅದೇ ರೀತಿ ಇನ್ನು ಆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ: ಬೆಳಗೋಳ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುವುದರಿಂದ ಬೆಳಗೋಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಇನ್ನು ಎರಡನೆಯ ಪ್ರಶ್ನೆ, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಉತ್ತರ: ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಹೋಟೆಲ್, ಶೌಚಾಲಯ, ಕುಡಿಯುವ ನೀರು ಮುಂತಾದ ಸೌಲಭ್ಯಗಳಿರುತ್ತವೆ. ಅದೇ ರೀತಿ ಇನ್ನು ಈ ಮುಂದಿಂದು, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯ ಪ್ರಶ್ನೆ, ನಿಮ್ಮದು ಯಾವೂರು ಮಕ್ಕಳೇ? ಯಾರು ಹೇಳಿದರು? ಕೆನಡಿ ಹೇಳಿದರು. ಯಾರಿಗೆ? ಮಕ್ಕಳಿಗೆ ಹೇಳಿದರು. ಇನ್ನು ಎರಡನೆಯ ಪ್ರಶ್ನೆ, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಯಾರು ಹೇಳಿದರು? ಮಕ್ಕಳು ಹೇಳಿದರು. ಯಾರಿಗೆ ಹೇಳಿದರು? ಮಧುಗೆ ಹೇಳಿದರು. ಅದೇ ರೀತಿ ಮೂರನೆಯ ಪ್ರಶ್ನೆ, ಅದೋ ರೈಲು ಬಂದೇ ಬಿಟ್ಟಿತು. ಯಾರು ಹೇಳಿದರು? ಕಾರ್ತಿಕ್ ಹೇಳಿದನು. ಯಾರಿಗೆ ಹೇಳಿದನು? ಮಕ್ಕಳಿಗೆ ಹೇಳಿದನು. ಇನ್ನು ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ. ಮೊದಲನೆಯದು, ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ. ಯಾವುದು ಬರುತ್ತೆ? 2 ಪ್ರವಾಸಕ್ಕೆ, ಇಲ್ಲಿದೆ ನೋಡಿ. ಅದೇ ರೀತಿ ಎರಡನೆಯದು, ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ. ಎರಡನೆಯದು ರೈಲು ಚಲಿಸುತ್ತದೆ. ಮೂರನೆಯ ಪ್ರಶ್ನೆ, ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಎರಡನೆಯದು ಶಾಂತತೆ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಅದೇ ರೀತಿ ಇನ್ನು ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ. 1, ಹಂಪಿ ಕಲ್ಲಿನ ರಥ. 2, ಶ್ರವಣಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ. 3, ವಿಜಯಪುರ ಗೋಲ್ ಗುಂಬಜ್. 4, ಬೆಂಗಳೂರು ವಿಧಾನಸೌಧ. ಆಯ್ತಾ? ಸೊ ಇದು ಹೊಂದಿಸಿ ಬರೆಯಿರಿ. ಆಯ್ತು. ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ. ಮಾದರಿ ಅವ್ರೇನು ಕೊಟ್ಟಿರ್ತಾರೆ? ಉತ್ತರವನ್ನ ಕೊಟ್ಟಿರುತ್ತಾರೆ. ನಾವೇನ್ ಮಾಡ್ಬೇಕು? ಪ್ರಶ್ನಾರ್ಥಕ ವಾಕ್ಯ ರಚಿಸಬೇಕು. ಅಂದ್ರೆ ಪ್ರಶ್ನೆ ಕೇಳಬೇಕು ಆ ಉತ್ತರಕ್ಕೆ.
ಮಾದರಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ. ಪ್ರಶ್ನೆ ಏನಾಗುತ್ತೆ? ವಿಧಾನಸೌಧ ಯಾವ ಊರಿನಲ್ಲಿದೆ? ಇನ್ನು ಮೊದಲನೆಯದು, ಒಂದು, ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು. ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು? ಪ್ರಶ್ನಾರ್ಥಕ ಚಿಹ್ನೆ. ಎರಡನೆಯದು, ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ಇದಕ್ಕೆ ಪ್ರಶ್ನೆ ಏನು? ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? ಕ್ವಶನ್ ಮಾರ್ಕ್. ಅದೇ ರೀತಿ ಮೂರನೇದು, ಮೇರಿ 4ನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ. ಇದಕ್ಕೆ ಪ್ರಶ್ನೆ ಏನಾಗುತ್ತೆ? ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ? ಪ್ರಶ್ನಾರ್ಥಕ ಚಿಹ್ನೆ. ಅದೇ ರೀತಿ ಇನ್ನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ. ಮೊದಲನೆಯದು ಪ್ರವಾಸ. ನಮ್ಮ ಶಾಲೆಯವರು ಪ್ರತಿ ವರ್ಷ ಪ್ರವಾಸಕ್ಕೆ ಹೋಗುತ್ತೇವೆ. ಎರಡನೆಯದು ಸಂಭಾಷಣೆ. ನಾನು ಗುರುಗಳೊಂದಿಗೆ ಸಂಭಾಷಣೆ ಮಾಡುತ್ತೇನೆ. ಮೂರನೆಯದು ಅದ್ಭುತ. ಬೆಳಗೋಳದ ಗೊಮ್ಮಟೇಶ್ವರ ಮೂರ್ತಿ ಅದ್ಭುತವಾಗಿದೆ. 4, ನಮಸ್ಕರಿಸು. ನಾನು ಪ್ರತಿದಿನ ಗುರುಗಳಿಗೆ ನಮಸ್ಕರಿಸುತ್ತೇನೆ. ಅದೇ ರೀತಿ ಇನ್ನು ಈ ಸ್ವೀಕೃತ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ಅಂತ ಇದೆ. ಪ್ಲೇಟ್ ಅಂದ್ರೆ ತಟ್ಟೆ, ಕ್ಲಾಸ್ ಪ್ಲಾಟ್ಫಾರ್ಮ್, ಕ್ಲಾರ್ಕ್ ಸ್ಕ್ರೂ, ಟಿಕೆಟ್ ಕೌಂಟರ್, ಲಗೇಜ್ ರೂಮ್, ಫೋಟೋ, ಬ್ಯಾಗ್, ಕಂಪ್ಯೂಟರ್, ಸ್ಕೂಲ್, ಪೊಲೀಸ್, ರೈಲ್, ಡ್ರೆಸ್, ಇಂಜಿನಿಯರ್, ಡಾಕ್ಟರ್, ಕಂಡಕ್ಟರ್, ಡ್ರೈವರ್. ಆಯ್ತಾ? ಅದಾದ್ಮೇಲೆ ಇನ್ನು ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ಏನು? ಕೇಳು, ಕೇಳಿಯಾನು, ಕೇಳಿಯಾರು. ಅದೇ ರೀತಿ ಇನ್ನು ಮೊದಲನೇದು ಯಾವುದಿದೆ? ಹೇಳು, ಹೇಳಿಯಾನು, ಹೇಳಿಯಾರು. ಎರಡನೆಯದು ಹೋಗು, ಹೋಗಿಯಾನು, ಹೋಗಿಯಾರು. 3, ಬೇಡು, ಬೇಡಿಯಾನು, ಬೇಡಿಯಾರು. ಇನ್ನು 4ನೇದು ಮಾಡು, ಮಾಡಿಯಾನು, ಮಾಡಿಯಾರು. ಅದೇ ರೀತಿ ಇನ್ನು ಮಾದರಿಯಂತೆ ಪದಬಳ್ಳಿ ರಚಿಸಿ ಅಂತ ಇದೆ. ಮಾದರಿ ಮರ, ರಸ, ಸರ, ರಥ. ಆಯ್ತಾ? ಇನ್ನು ಜನಕ, ಕವನ, ನಯನ, ನಮನ. ಅದೇ ರೀತಿ ವನಜ, ಜನಕ, ಕಮಲ, ಲಯ, ಭವನ, ನವೀನ, ನಗರ, ರಮನ. ಆಯ್ತಾ? ಇನ್ನು ಬಳಕೆ ಚಟುವಟಿಕೆ ಬರುತ್ತೆ. ಬಳಕೆ ಚಟುವಟಿಕೆ ಅಂತ ನೋಡೋಣ. 1, ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಏನೇನ್ ಪಟ್ಟಿ ಮಾಡಬೇಕು? ನೀವು ಎಲ್ಲೆಲ್ಲಿ ಹೋಗಿ ಬಂದಿದಿರಲ್ಲ ಆ ಒಂದು ಸ್ಥಳಗಳನ್ನ ಬರೆಯಿರಿ. ಮೊದಲನೇದು ಬೆಳಗುಳ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಂಪಿ, ಮೈಸೂರು, ವಿಜಯಪುರ, ಗೋಕರ್ಣ, ಉಡುಪಿ, ಆಗುಂಬೆ, ಜೋಗ ಜಲಪಾತ, ಮುರುಡೇಶ್ವರ, ಯಾನ, ತಲಕಾವೇರಿ, ಕೊಡಗು. ಆಯ್ತಾ? ಸೊ ನೀವು ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಲ್ಲ ಆ ಸ್ಥಳಗಳನ್ನ ನೀವು ಬರೆಯಿರಿ. ಅದೇ ರೀತಿ ಇನ್ನು 2, ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ. ನೀವು ಯಾವ್ಯಾವ ನೋಡಿರ್ತಾರಲ್ಲ, ಬಸ್ಸು, ಕಾರು, ಲಾರಿ, ಅವನ್ನೆಲ್ಲ ಅವುಗಳ ಚಿತ್ರಗಳನ್ನ ಒಂದು ಕಡೆ ಕೂಡಿಸಿ ಚಿತ್ರಕೋಶ ಸಿದ್ಧಪಡಿಸಿರಿ. ಇನ್ನೇನಿದೆ 3, ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರುವ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಅಂತ ಇದೆ. ಇಲ್ಲೇನಿದೆ? ವೈದ್ಯರು ರೋಗಿಯನ್ನು ತಪಾಸಣೆ ಮಾಡುತ್ತಿದ್ದಾರೆ. ಅವರ ನಡುವೆ ನಡೆದ ಸಂಭಾಷಣೆಯನ್ನು ನೋಡೋಣ. ವೈದ್ಯ, ನಿಮಗೆ ಏನು ತೊಂದರೆ ಆಗುತ್ತಿದೆ? ರೋಗಿ, ನನಗೆ ಶೀತ ಜ್ವರ ಬಂದಿದೆ. ಆಯ್ತಾ? ಅದಾದ್ಮೇಲೆ ವೈದ್ಯ ಏನ್ ಕೇಳ್ತಾನೆ? ಎಷ್ಟು ದಿನಗಳಿಂದ ಈ ತೊಂದರೆಗಳು ಆಗುತ್ತಿವೆ? ರೋಗಿ, 3 ದಿನಗಳಿಂದ ತೊಂದರೆ ಆಗುತ್ತಿದೆ. ವೈದ್ಯ, ನಾನು ನಿಮಗೆ ಔಷಧಿ ಹಾಗೂ ಮಾತ್ರೆಗಳನ್ನು ಕೊಡುತ್ತೇನೆ. ರೋಗಿ, ಆಗಲಿ ವೈದ್ಯರೇ. ವೈದ್ಯ ಏನ್ ಹೇಳ್ತಾನೆ? ನೀವು ಕಾಯಿಸಿ ಆರಿಸಿದ ನೀರು ಕುಡಿಯಿರಿ. ರೋಗಿ, ಆಯ್ತು, ಧನ್ಯವಾದಗಳು ವೈದ್ಯರೇ. ಅದೇ ರೀತಿ ಇನ್ನು ಬಸ್ ಕಂಡಕ್ಟರ್ ಬಸ್ನಲ್ಲಿ ಟಿಕೆಟ್ ಕೊಡ್ತಾ ಇದ್ದಾನೆ. ನೀವು ಬಸ್ನಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ತಗೊಳ್ಬೇಕು. ಚಿತ್ರ 2 ಇದೆ. ಕಂಡಕ್ಟರ್, ಎಲ್ಲಿಗೆ ಟಿಕೆಟ್ ಕೊಡಬೇಕು? ಪ್ರಯಾಣಿಕ, ಬೆಳಗಾವಿಗೆ 1 ಟಿಕೆಟ್ ಕೊಡಿ ಅಂತ ಕೇಳ್ತಾನೆ. ಕಂಡಕ್ಟರ್, 50 ರೂಪಾಯಿ ಕೊಡಿ. ಪ್ರಯಾಣಿಕ, ಸರಿ, ಹಣವನ್ನು ತೆಗೆದುಕೊಳ್ಳಿ. ಕಂಡಕ್ಟರ್, ಟಿಕೆಟ್ ತೆಗೆದುಕೊಳ್ಳಿ. ಪ್ರಯಾಣಿಕ, ಧನ್ಯವಾದಗಳು ಕಂಡಕ್ಟರ್. ಅದೇ ರೀತಿ ಇನ್ನು 4, ಯಾರು ಯಾವ ಮಾತನ್ನು ಹೇಳಿರಬಹುದು? ಗೆರೆ ಎಳೆದು ಹೊಂದಿಸುವಂತ ಇದೆ. ಬ 1, ಶಿಕ್ಷಕ ಏನ್ ಹೇಳ್ತಾರೆ? ಈ ಪಾಠ ಓದಿಕೊಂಡು ಬನ್ನಿ. ದರ್ಜಿ, ನಿನಗೆ ಅಂಗಿ ಹೊಲಿಯಲು 2 ಮೀಟರ್ ಬಟ್ಟೆ ಬೇಕು. 3ನೇದು ರೈತ, ಹೊಲಕ್ಕೆ ಮಧ್ಯಾಹ್ನ ಬುತ್ತಿ ತಾ. ವೈದ್ಯ, ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ? 5, ಹೂವಾಡಗಿತ್ತಿ, ಮಾರಿಗೆ 10 ರೂಪಾಯಿ.
ಅಂದ್ರೆ ಒಂದು ಮಾರು ಹೂವಿನ ಮಾಲೆಗೆ. 5, ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತಾಕ್ಷರ, ಹಾಡು, ಪದ, ಹೆಸರು ಇತ್ಯಾದಿ ಆಟ ಆಡಿ ಅಂತ ಇದೆ. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಜಾನಮರಿ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ನಾವು ಮುಂದಿನ ಪಾಠದಲ್ಲಿ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ 13 ಬಾವಿಯಲ್ಲಿ ಚಂದ್ರ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿರಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.